ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನಿಮಗೆ ಲೆಮನ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕ್ವಿಕ್ಕಾಗಿ ಮಾಡುವಂತಹ ಈ ಒಂದು ಲೆಮನ್ ರೈಸ್, ಯಾಕಂದರೆ ಸ್ಕೂಲ್ಗೆ ಹೋಗಬೇಕು, ಲೇಟಾಗಿ ಎದ್ಬಿಟ್ಟಿರ್ತೀವಿ, ಬಾಕ್ಸ್ ಬೇಗ ರೆಡಿ ಮಾಡಬೇಕು ಅಂದಾಗ ಈ ಒಂದು ಸಿಂಪಲ್ ರೆಸಿಪಿನ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಏನೆಲ್ಲ ಐಟಮ್ ಬೇಕು ಎಲ್ಲನೂ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಒಂದು ಚಿಕ್ಕ ಬಾಣಲಿನ ಯಾಕೆ ಇಟ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಮೊದಲಿಗೆ ಕಡಲೆಬೇಳೆ ಹಾಗೆ ಕಡಲೆ ಬೀಜನ ಹುರ್ಕೊಬಿಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಸಾಫ್ಟ್ ಆದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಅವ್ರಿಗೆಲ್ಲ ಕುರುಮ್ ಅಂತಲೇ ಇರಬೇಕು. ಅದಕ್ಕೋಸ್ಕರ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ನೀವೇ ಹೇಳ್ತೀರಾ, ಹೌದು ಕಾವ್ಯ ನೀವು ಹೇಳಿದ್ದು ಸರಿ ಇತ್ತು, ನಾನು ಇದನ್ನು ಟ್ರೈ ಮಾಡಿದೆ ಅಂತ. ಸೊ ನೋಡಿ, ಎಣ್ಣೆ ಕಾದಾದಮೇಲೆ ನಾನು ಈಗ ಕಡಲೆಬೇಳೆ ಹಾಕೋತೀನಿ. ಆನಂತರ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೋತೀನಿ. ಯಾಕೆ ನಾನು ಈ ಒಂದು ಮೆಥಡ್ನ ನಿಮಗೆ ಹೇಳ್ತಿದ್ದೀನಿ ಅಂತಂದರೆ, ಏನೇ ಒಂದು ಐಟಮ್ ತಿಂದ್ರೂ ತುಂಬ ಖುಷಿ ಪಟ್ಕೊಂಡು ತಿನ್ನಬೇಕಲ್ವ. ಅಯ್ಯೋ ಏನಿದು ಅಜ್ಜಿ ಥರ ಇದೆ ಈ ಕಡಲೆಬೇಳೆ ಕಡಲೆ ಬೀಜ ಅನ್ನಬಾರ್ದು ಮನೆಯವರು. ನಮ್ಮ ಮನೆಯವ್ರಿಗಂತೂ ಕುರುಮ್ ಅಂತಲೇ ಇರಬೇಕು. ಆವಾಗಲೇ ಕಡಲೆ ಬೀಜ ಆಗಲಿ ಕಡಲೆಬೇಳೆ ಆಗಲಿ ಅವರು ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಎಲ್ಲ ತಿನ್ನೋದು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮೆಥಡ್ನ ಫಾಲೋ ಮಾಡ್ತೀನಿ. ನೀವು ಫಾಲೋ ಮಾಡಿ ನೋಡಿ ಇಷ್ಟಪಡ್ತೀರಾ, ನೆಕ್ಸ್ಟ್ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಸೊ ಈಗ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋವರೆಗೂ ಇರೋಣ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ಲ, ಅದು ಸೀದೋಗಿಲ್ಲ. ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿರೋದ್ರಿಂದ ಆ ರೀತಿ ನಿಮಗೆ ಡಾರ್ಕಾಗಿ ಕಾಣ್ತಾ ಇದೆ ಅಷ್ಟೇ. ಸೊ ಈಗ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಏನಂದರೆ, ರೈಸ್ ಒಂದು ಮಾಡ್ಕೊಬಿಟ್ರೆ ಸಾಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ರೈಸ್ ಒಂದು ಮಾಡ್ಕೊಬಿಟ್ರೆ ಬಿಸಿ. ಸೊ ಈಸಿ ಮೆಥಡ್ ಇದು. ಒಂದು 5 to 10 ಮಿನಿಟ್ಸ್ ಅಂದ್ಕೊಳ್ಳಿ ನಾವು ಮಾಡೋಕ್ಕೆ. ಸೊ ಈಸಿಯಾಗಿ ಮಾಡ್ಬೋದು. ಸೊ ನೋಡಿ, ಮೊದಲಿಗೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಆದ ನಂತರ ಹಸಿಮೆಣ್ಸಿನ್ಕಾಯಿನ ಸೇರಿಸ್ತೀನಿ. ಯಾಕೆ ಹಸಿಮೆಣ್ಸಿನ್ಕಾಯಿ ಮೊದಲಿಗೆ ಹಾಕ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅಂತ. ಎಣ್ಣೆಲಿ ಫ್ರೈ ಆದರೆ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ. ಒಂದು ಸತಿ ನೀವು ಈ ಒಂದು ಮೆಥಡ್ನ ಮಾಡಿ. ಸೊ ಇದಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸೊ ನೋಡಿ, ಈಗ ಜೀರಿಗೆನೂ ಸಹ ಆ್ಯಡ್ ಮಾಡಿದೆ ನಾನು. ಜೀರಿಗೆನೂ ಸಹ ತುಂಬಾ ಜೀರ್ಣಶಕ್ತಿ ಆಗುತ್ತೆ. ನೀವು ಏನೇ ಒಂದು ಐಟಮ್ ಮಾಡಿದ್ರೂ ಈ ಒಂದು ಏನಂದರೆ ಜೀರಿಗೆನ ಮಿಕ್ಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿ, ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಷ್ಟೇ ಕಣ್ರಿ, ಸಿಂಪಲ್. ಇಷ್ಟು ಒಗ್ಗರಣೆ ಕೊಟ್ಬಿಟ್ರೆ ಲೈಟಾಗಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಫ್ರೈ ಮಾಡಾದಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನೊಂದು ವಿಷಯ ಅಂತ ಏನಂದರೆ, ಶುಂಠಿ ಇದ್ದರೆ ನೀವು ಶುಂಠಿನ ತುರಿದು ಸಹ ಹಾಕೋಬೋದು. ಇಲ್ಲಿ ನಮ್ಮ ಮನೆಯವ್ರಿಗೆ ಶುಂಠಿ ಇಷ್ಟ ಆಗಲ್ಲ, ಒಂದು ಸ್ಮೆಲ್ ಇಷ್ಟ ಆಗಲ್ಲ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಈಗ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಹುರಿದಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆದಮೇಲೆ ಏನಂತಾರೆ, ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟನ್ನು ನೀವು ಹಾಕೋಬೋದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾನು ನಿಂಬೆಹಣ್ಣು ರಸನ ತೆಗೆದಿಟ್ಟಿರ್ತೀನಿ. ಸೊ ನೀವು ಸಹ ಬೀಜ ಇಲ್ದಿರೋ ನಿಂಬೆಹಣ್ಣು ರಸನ ಹಾಕಬೇಕು. ಯಾಕಂದರೆ ನಿಂಬೆ ಬೀಜನ ನಾವು ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ನೀವು ಲೆಮನ್ ರೈಸ್ ತಿಂತಾಯಿದ್ರೆ ಆ ಒಂದು ಕಹಿ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಂಬೆ ರಸದ ನೀರನ್ನ ನೀವು ಮೊದಲಿಗೆ ತೆಗೆದಿಟ್ಕೊಳ್ಳಿ. ಅದರಲ್ಲಿರುವಂತಹ ಬೀಜನ ತೆಗೆದುಬಿಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬಾ ಕಹಿ ಹೊಡೆಯುತ್ತೆ, ಒಗ್ರಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೇನೋ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀನಿ. ನೀವು ಇಷ್ಟ ಆದರೆ ಇದು ಮಾಡ್ಬೋದು, ಅಂದರೆ ಲೈಕ್ ಮಾಡ್ಬೋದು. ಆಮೇಲೆ ನಾವು ಇವಿರೋದು 2-3 ಜನನೇ. ಸೊ ಸದ್ಯಕ್ಕೆ ಚಿಕ್ಕನಾಗಿರೋದ್ರಿಂದ ಅವ್ನು ಸ್ವಲ್ಪ ಕಮ್ಮಿನೇ ತಿನ್ನೋದು ಊಟನ. ಸೊ ಲೆಕ್ಕಕ್ಕೆ ಇದು ಉಲ್ಲಾಸ್ ಬಾಕ್ಸ್ಗೆ ನನಗೆ ನಮ್ಮ ಮನೆಯವ್ರಿಗೇ. ಸೊ ನೋಡಿ, ಇದು ನೀವು ಲೆಮನ್ ಜ್ಯೂಸ್ ಹಾಕ್ಕೋಬೇಕಾದ್ರೆ ಸ್ಟವ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ಹಾಕ್ಕೋಬೇಕು. ಸೊ ಹಾಗೆ ಮಿಕ್ಸ್ ಮಾಡ್ಕೊಬಿಡಿ. ಕೆಲವರು ಅನ್ನ ಮಿಕ್ಸ್ ಮಾಡಾದಮೇಲೆ ಅನ್ನದ ಮೇಲೆ ಹಾಕೋತಾರೆ. ಬಟ್ ನೀವು ಈ ಥರ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅನ್ನೋದನ್ನು ನನಗೆ ತಿಳಿಸಿ. ಸೊ ಈಗ ರೈಸು ಸಹ ಒಂದು ಕಡೆ ರೆಡಿಯಾಗಿದೆ. ಸೊ ಆ ರೈಸ್ನ ಇವಾಗ ಇಲ್ಲಿಗೆ ಮಿಕ್ಸ್ ಮಾಡೋಣ. ಲೆಮನ್ ರೈಸ್ ಹೇಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ತಿನ್ನೋರು ಸಹ ಲೆಮನ್ ರೈಸ್ ಇನ್ನೂ ಬೇಕು ಅಂತ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ಕೋಬೋದು. ಆ ರೀತಿ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಅನ್ನನ ಉದ್ರುದ್ರಾಗಿ ಮಾಡ್ಕೊಳ್ಳಿ. ದಯವಿಟ್ಟು ಮುದ್ದೆ ಅನ್ನ ಮಾಡ್ಕೊಬಿಡಿ. ಮುದ್ದೆ ಅನ್ನ ಮಾಡ್ಕೊಂಡ್ರೆ ಪುಳಿಯೋಗರೆಗಾಗಲಿ ವಾಂಗಿಭಾತ್ಗಾಗಲಿ ಅಥವಾ ಚಿತ್ರಾನ್ನಕ್ಕಾಗಲಿ ಯಾವುದಕ್ಕೂ ಚೆನ್ನಾಗಿರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಯಾವ ರೀತಿ ರೆಡಿ ಆಯಿತು ನಮ್ಮ ಮನೆಯ ಲೆಮನ್ ರೈಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಆ್ಯಡ್ ಮಾಡೋಣ. ಲೆಮನ್
ಲೆಮನ್ ರೈಸ್ ರೆಡಿ ಆಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡೋಣ. ಮಂಡೇ ಅಲ್ವಾ, ಸೊ ಮಂಡೇ ಆಗಿರೋದ್ರಿಂದ ಲೈಟ್ ಫುಡ್ಗಳೇ ಇವತ್ತೆಲ್ಲ ನಮ್ಮ ಮನೇಲಿ. ನೀವು ಸಹ ಲೈಟ್ ಫುಡ್ ತಿನ್ನಿ. ನೆನ್ನೆಲ್ಲ ನಾನ್ ವೆಜ್ ತಿಂದಿರ್ತೀರಲ್ವ, ಇವತ್ತು ನೀವು ಲೈಟ್ ಫುಡ್ ತಿನ್ನಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.